ಮಳೆ ಕೊರತೆಯಿಂದ ತರಕಾರಿ ದರ ಏರಿಕೆ ಆಗ್ತಾ ಇದೆ. ಇಲ್ಲಿ ಗ್ರಾಹಕರು ವ್ಯಾಪಾರಿಗಳು ಇಬ್ಬರು ಕೂಡ ಕಂಗಾಲಾಗ್ತಾ ಇದ್ದಾರೆ. ಇಲ್ಲಿ ಆಷಾಢ ಕಳೆದು ಹಬ್ಬ ಉತ್ಸವಗಳು ಶುರುವಾಗುವಂಥ ಶ್ರಾವಣ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಇದರ ಮಧ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ದಿನೇ ದಿನೇ ಶ್ರಾವಣದಲ್ಲಿ 2 ಶನಿವಾರಗಳನ್ನು ಕೂಡ ಕಳೆದು ಬಿಟ್ಟಿದ್ದೀವಿ ನಾವು. ಶ್ರಾವಣ ಶನಿವಾರ ಅಂದರೆ ಬಹಳ ವಿಶೇಷ, ಹಬ್ಬಗಳು ಸಾಲಾಗಿ ಬರ್ತವೆ. ಇನ್ನು ಆಗಲೇ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ, ಇದಾದಮೇಲೆ ಈಗ ಗಣೇಶ ಚತುರ್ಥಿ ಕೂಡ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಹಬ್ಬಗಳು ಮಾಡೋದು ಹೇಗೆ ಅಂತ ಜನ ಒದ್ದಾಡುವಂಥ ಪರಿಸ್ಥಿತಿ ಒಂದು ಕಡೆಗೆ. ದಿನೇ ದಿನೇ ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಈರುಳ್ಳಿ ಮೊನ್ನೆವರೆಗೂ ಈರುಳ್ಳಿ 100 ರೂಪಾಯಿಗೆ ಕೆಲವು ಕಡೆ 3 kg, 100 ರೂಪಾಯಿ ಕೆಲವು ಕಡೆ 4 kg ಕೊಡ್ತಾಯಿದ್ರು. ಈಗ ಕೇಳಿದ್ರೆ ಅದೇನೋ ಕೆಲವು 60 ರೂಪಾಯಿ ಅಂತಿದ್ದಾರೆ kg, ಕೆಲವರು 70 ರೂಪಾಯಿ ಅಂತ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೊಂಬಿಡಿ ನಮ್ಗೆ. ಅಲ್ಲಿಗೆ ಇರುವ ಬೆಲೆಗಿಂತ ಆಲ್ರೆಡಿ ಡಬಲ್ ಆಯಿತು ಅಂತ ಅದರ ಅರ್ಥ. ಆಲ್ರೆಡಿ ಡಬಲ್ ಆಗಿಬಿಟ್ಟಿದೆ ಅಂಥೇಳಿ ಬೆಳೆಗಳ ಪ್ರಮಾಣವೇ 50% ಇಳಿದುಬಿಟ್ಟಿದೆ. ಸಪೋಸ್ 100 ಮೂಟೆ ಹುರುಳಿಕಾಯಿ ಬರ್ತಿತ್ತು ಅಂತ ಅಂದ್ಕೊಳ್ಳಿ ಮಾರ್ಕೆಟ್ಗೆ. 100 ಮೂಟೆ ಹುರುಳಿಕಾಯಿ ಬರುವ ಜಾಗದಲ್ಲಿ 50 ಮೂಟೆ ಹುರುಳಿಕಾಯಿ ಬಂದಾಗ ಆ ಇರುವ 50 ಮೂಟೆ ಹುರುಳಿಕಾಯಿಗೆ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಸಹಜವಾಗಿ ಅದಕ್ಕೆ ಬೆಲೆನೂ ಜಾಸ್ತಿ ಆಗಿಬಿಡುತ್ತೆ. ಅಕ್ಕಿ, ಸಕ್ಕರೆ, ಬೆಲ್ಲ. ಈ ಸಕ್ಕರೆದು ಗೊತ್ತಲ್ಲ, ಸಕ್ಕರೆ ಗೊತ್ತಾಯಿತು. ಎಲ್ಲನೂ ತೊಗೊಂಡೋಗಿ ಎಥೆನಾಲ್ ಮಾಡೋಕ್ಕೆ ಹಾಕಿ ಒಂದಷ್ಟು ಕಡೆ ಇಳುವರಿನೂ ಬರದೆ ಬಂದು ಇಳುವರಿನ ತೊಗೊಂಡೋಗಿ ಎಥೆನಾಲ್ಗೆ ಸುರಿದು ಅದೇನೋ E20 ಅಂತ ಮಾಡಿಬಿಡ್ತೀವಿ, ಪೆಟ್ರೋಲ್ಗೆ ಮಿಕ್ಸ್ ಮಾಡಿಬಿಡ್ತೀವಿ ಅಂತ ಹೇಳಿ ಆ ಕಡೆ ಪೆಟ್ರೋಲ್ ಹಾಕಿದ್ರೆ ಮೈಲೇಜು ಬರಲ್ಲ. ಈ ಕಡೆ ಜನಗಳಿಗೆ ಸಕ್ಕರೆನೂ ಇಲ್ದಂಗೆ ಮಾಡಿ ಕಬ್ಬು ಎಲ್ಲ ಎಥೆನಾಲೆಲ್ಲ ಅಲ್ಲೇ ಹೋಗ್ಬಿಟ್ರೆ ಇನ್ನು ಇಲ್ಲಿ ಸಕ್ಕರೆ ಮಾಡೋರು ಯಾರು? ಈ ಜನಗಳಿಗೆ ಸಕ್ಕರೆನೂ ಇಲ್ಲದಂತಾಗಿ ಅಲ್ಲಿ ಒಂದು ಕಡೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಕೆಲವರು ಹೇಳ್ತಿದ್ದಾರೆ ಇಲ್ಲ ಬೇಕಾದಷ್ಟು ದಾಸ್ತಾನಿದೆ, ನಮ್ಮಲ್ಲಿ ಏನು ಕೊರತೆ ಇಲ್ಲ ಅಂತ ಹೇಳ್ತಾರೆ. ಕೊರತೆ ಇರದೇ ಇದ್ದಿದ್ದರೆ ಬೆಲೆ ಜಾಸ್ತಿ ಆಗಬಾರ್ದಾಗಿತ್ತಲ್ಲ, ಪೂರೈಕೆ ನೀಟಾಗಿ ಆಗಿಬಿಡುತ್ತಲ್ಲ. ಆವಾಗ ಯಾಕೆ ಬೆಲೆ ಜಾಸ್ತಿ ಆಗುತ್ತೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಅಕ್ಕಿ ಬೆಲೆ ಜಾಸ್ತಿ, ಬೆಲ್ಲದ ಬೆಲೆ, ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ. ಅಗತ್ಯ ವಸ್ತುಗಳು ಯಾವ್ಯಾವುದಿದೆಯೋ ಎಲ್ಲವುಗಳ ಬೆಲೆ ಕೂಡ ಏರಿಕೆ ಆಗಿಬಿಟ್ಟಿದೆ. ಶುಂಠಿ ನೀವು ಚೆಕ್ ಮಾಡ್ಕೊಂಬಿಟ್ಟಾಗ 120ರಿಂದ 130 ರೂಪಾಯಿ ಬರ್ತಾ ಇದೆ. ಅದು ಬೆಳ್ಳುಳ್ಳಿ 230ರಿಂದ 250, 120 ರೂಪಾಯಿ 130 ರೂಪಾಯಿಗೆ ಅರ್ಧ kg ಬೆಳ್ಳುಳ್ಳಿ ಈಗ ಸಿಗ್ತಿರೋದು ನಮಗಿಲ್ಲಿ. ಬೀನ್ಸ್ 100ರಿಂದ 110 ರೂಪಾಯಿ, ಹಸಿ ಬಟಾಣಿ 80ರಿಂದ 90, ಹಸಿ ಮೆಣಸಿನಕಾಯಿ 80ರಿಂದ 90, ಈರುಳ್ಳಿ 50ರಿಂದ 70, ನುಗ್ಗೆಕಾಯಿ 90ರಿಂದ 100, ಟೊಮ್ಯಾಟೊ 25ರಿಂದ 30 ರೂಪಾಯಿ ಆಯಿತು, ಕ್ಯಾರೆಟ್ 60ರಿಂದ 70 ರೂಪಾಯಿ, ಬೀಟ್ರೂಟ್ 60ರಿಂದ 70. ಈ ರೀತಿಯಲ್ಲಿ ನೀವು ಯಾವುದನ್ನು ಕೇಳಿದ್ರೂ ಕೂಡ ಅವುಗಳ ಬೆಲೆ ದುಪ್ಪಟ್ಟಾಗಿ ಕೂತಿದೆ ಇದೀಗ. ಒಂದು ರೀತಿಯಲ್ಲಿ ಎಲ್ರಿಗೂ ಇದೊಂದು ಸಮಸ್ಯೆನೇ, ಇದು ದೊಡ್ಡ ಮಟ್ಟದಲ್ಲಿ ಇದು ಪ್ರಾಬ್ಲಮ್ ಮಾಡ್ತಾ ಇದೆ ಅಂತೇಳಿ. ಅಂದರೆ ಮನೆ ಒಂದು ಬಜೆಟ್ ಅಂತ ಇಟ್ಕೊಂಡಿರ್ತಾರಲ್ರಿ, ತರಕಾರಿಗೆ 2000 ರೂಪಾಯಿ ತಿಂಗಳಿಗೆ ಅಥವಾ 3000 ರೂಪಾಯಿ, ದಿನಕ್ಕೆ 100 ರೂಪಾಯಿ ಲೆಕ್ಕ, 150 ರೂಪಾಯಿ ಲೆಕ್ಕ, ಈ ಥರದೊಂದು ಲೆಕ್ಕ ಇರುತ್ತೆ ಪ್ರತಿ ಮನೆಯಲ್ಲೂ ಕೂಡ. ಅಥವಾ ಕೆಲವ್ರ ಮನೆ 50 ರೂಪಾಯಿ ಲೆಕ್ಕ ಇಟ್ಕೊಂಡಿರ್ಬೋದು ತರಕಾರಿಗೆ ಅಂತೇಳಿ, 30 ರೂಪಾಯಿ ಲೆಕ್ಕ ಇಟ್ಟಿರಬಹುದು. ಏಕಾಏಕಿ ಎಲ್ಲ ಡಬಲ್ ಆಗಿಬಿಟ್ಟಾಗ ಅವ್ರು 2000 ಅಂದ್ಕೊಂಡಿದ್ದು 4000 ಆಗುತ್ತೆ, 3000 ಅಂತ ಅಂದ್ಕೊಂಡಿದ್ದು 6000 ಆಗುತ್ತೆ, 1000 ರೂಪಾಯಿ ಅಂತ ಅಂದ್ಕೊಂಡಿದ್ದು 2000 ಆಗಿಬಿಡುತ್ತಲ್ಲ. ಸೊ ಮನೆ ಬಜೆಟ್ಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ ಇದು ಅಂತ.